ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ಲಚ್ಚಿ ರೆಸಿಪಿ ವ್ಲಾಗ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಸಾಲೆ ಪೂರಿ ಯಾವ ರೀತಿ ಮಾಡೋದು. ಸೊ ಮಸಾಲೆ ಪೂರಿಗೆ ಪೂರಿನೂ ಬೇಕಲ್ವಾ, ಸೊ ಅದನ್ನು ಸಹ ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಸೊ ಹಾಗಿದ್ರೆ ಬನ್ನಿ. ಸೊ ನಾವು ಬೀದಿ ಬದಿ ಸೈಡ್ ಯಾವ ರೀತಿ ನಾವು ಟೇಸ್ಟ್ ಮಾಡ್ತೀವೋ ಮಸಾಲೆ ಪೂರಿ ಅದೇ ಟೇಸ್ಟಿಯಲ್ಲೇ ಇರುತ್ತೆ. ಸೊ ಯಾವ ರೀತಿ ಮಾಡೋದು, ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಪೂರಿ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಇಲ್ಲಿ ಒಂದು ಬೌಲ್ಗೆ ನಾನು 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಮೈದಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚಿರೋಟಿ ರವೆ ಮತ್ತು ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನ ಹಾಕ್ಕೊಂಡು ಅದನ್ನೆಲ್ಲನೂ ಸಹ ಕಲಸಿ ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೋ ಒಂದು ಉಪ್ಪು ಸೋಡಾ ಇದೇನು ಹಾಕಿಲ್ಲ. ಸೊ ಆದ್ರೂ ಚೆನ್ನಾಗಿ ಬರುತ್ತೆ. ಸೊ ನೀವು ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ, ಜಸ್ಟ್ ನಾನೇನು ಹೇಳಿದೆ ಚಿರೋಟಿ ರವೆ ಮತ್ತು ಮೈದಾ ಇಷ್ಟೇ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನು ಸಾಫ್ಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಯಾವ ರೀತಿ ಕಲಿಸ್ದೆ ಅಂತ ನೋಡಿದ್ರಲ್ಲ. ಸೊ ಸಾಫ್ಟಾಗಿ ಕಲಸಿಡಬೇಕು, ಏಕೆಂದರೆ ಅದು ಚಿರೋಟಿ ರವೆ ಅಲ್ವಾ, ಅದು ನೆನೆಯೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಮೆತ್ತವಾಗಿ ಕಲಸಿ ಒಂದು ಬೌಲ್ನ ಮುಚ್ಚಿ ನಾನು ಪಕ್ಕಕ್ಕಿಟ್ಟೆ. ಸೊ ಅದು ಸ್ವಲ್ಪ ನೆನ್ಕೊಳ್ಳಿ ಅಂತ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಮಸಾಲೆಗೆ ನಾನಿಲ್ಲಿ ಒಂದು 6 ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಒಂದು 3 ಗ್ರೀನ್ ಚಿಲ್ಲಿನ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಂದು 7-8 ಎಸಳು ಬೆಳ್ಳುಳ್ಳಿ, ಹಾಗೆ 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ನೆನೆಸಿರೋ ಅಂಥ ಬಟಾಣಿ 1 ಕಪ್ಪು, ಒಂದು 3 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ ಫಸ್ಟು ಇಷ್ಟನ್ನು ಸಹ ಮಸಾಲೆಗೆ ಬೇಕಾಗುತ್ತೆ. ಆ್ಯಂಡ್ ಶುಂಠಿನ ನಾನಲ್ಲಿ ತೋರಿಸಿಲ್ಲ, ಹಾಕೋವಾಗ ನಾನು ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರ್ಗೆ ಸೊ ಬಟಾಣಿನ ಹಾಕಿ ಆ್ಯಂಡ್ ಆಲೂಗೆಡ್ಡೆನೂ ಸಹ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ನಂತರ ಉಪ್ಪನ್ನ ಹಾಕಿ ನೀರನ್ನು ಸಹ ಹಾಕ್ಬಿಟ್ಟು ಅದನ್ನು ಒಂದು 3 ವಿಜಿಲ್ ಕೂಗ್ಸೋಕ್ಕೆ ಇಡ್ತಾ ಇದ್ದೀನಿ. ಅದನ್ನು ಕೂಗಕ್ಕೆ ಇಟ್ಟು ನಂತರ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಮಸಾಲೆಗೆ ನಾನಿಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಹಾಗಾಗಿ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ ಒಂದು 3-4 ಲವಂಗ, ಹಾಗೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ ಮತ್ತು ಒಂದು 3 ಹಸಿರು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ನಂತರ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಫ್ರೈ ಮಾಡಿದ್ದಾಗಿದೆ. ಈ ಥರ ಒಂದು ಗೋಲ್ಡನ್ ಬ್ರೌನ್ ಕಲರು ಬರುತ್ತೆ ಅಂಥವರೆಗೂ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲೂಗೆಡ್ಡೆನೂ ಬಟಾಣಿನ ಕೂಗಕ್ಕಿಟ್ಟಿದ್ನಲ್ಲ, ಅದೊಂದು 4 ವಿಜಿಲ್ ಕೂಗಿಸ್ಕೊಬೇಕು. ಸೊ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಇದನ್ನು ಬೇಯಿಸ್ಕೊಂಡು ನಂತರ ಪ್ರೆಷರ್ ಹೋದ್ಮೇಲೆ ನಾನು ಕುಕ್ಕರ್ ಬಾಯಿನ ತೆಗಿತಾ ಇದ್ದೀನಿ. ಸೊ ತೆಗೆದ್ಮೇಲೆ ನೋಡ್ತಾ ಇರ್ಬೋದು, ನೀವು ಯಾವತ್ತೇ ಆಗಲಿ ಹಾಗೆ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ. ಬಟಾಣಿ ಬೆಂದಿರುತ್ತಲ್ಲ, ಅದರಲ್ಲಿ 1 ಕಪ್ಪು ಬಟಾಣಿ ಹಾಕಿದರೆ ಅದರಲ್ಲಿ 1-2 ಸ್ಪೂನಷ್ಟು ಅಂದರೆ ಒಂದು 1/4 ಭಾಗದಷ್ಟು ಬಟಾಣಿನೇ ಎತ್ತಿಟ್ಕೊಳ್ಳಿ. ಯಾಕಂದರೆ ಮಸಾಲೆಗೆ ತಿನ್ನೋವಾಗ ಅದಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಬೇಕು, ಹಾಗೆ ಮಸಾಲೆಗೆ ರುಬ್ಬಕ್ಕೆ 1 ಸ್ಪೂನಷ್ಟು ಬಟಾಣಿ ಬೇಕು. ಸೊ ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ನಂತರ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಸ್ಮ್ಯಾಶ್ ಮಾಡಿದ್ದಾಯಿತು, ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆಗೆ. ಸೊ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲನೂ ಸಹ ಹಾಕ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಅರ್ಧ ಹಿಡಿಯಷ್ಟು ಪುದೀನ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಂಡು ಸೊ ಅದಕ್ಕೆ ನಾನು ಹೇಳೋದ್ನಲ್ಲ ಬಟಾಣಿನ ತೆಗೆದಿಟ್ಕೊಳ್ಳಿ ಅಂತ. ಸೊ ನೋಡಿ, ಇಲ್ಲಿ 1 ಸ್ಪೂನಷ್ಟು ಬಟಾಣಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಫುಲ್ಲು ಪೇಸ್ಟ್ ಮಾಡ್ಕೊಂಬರೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾಯಿತು. ನಂತರ ನಾನು ಒಂದು ಬಾಣಲಿನ ಇಟ್ಕೊಂಡು, ಸೊ ಫ್ರೈ ಮಾಡಿದ್ದೇನೆ ಬಾಣಲಿ ಇತ್ತಲ್ಲ, ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕರ್ಕೊಂಡಿದ್ವಲ್ಲ ಅದೇ ಬಾಣಲಿ ಇತ್ತು, ಅದಕ್ಕೇ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಬೇಕು. ಸೊ ಫ್ರೆಂಡ್ಸ್, ಖಾರಕ್ಕೆ ನೀವು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿರ್ತೀವಿ. ಖಾರ ನೀವು ಜಾಸ್ತಿ ಸ್ವಲ್ಪ ಸ್ಪೈಸಾಗಿರಲಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಕಮ್ಮಿ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡಿಕೊಂಡು ನಂತರ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೇನು
ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಣಿ, ಆಲೂಗೆಡ್ಡೆ ಅದನ್ನೆಲ್ಲ, ಸೊ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಮತ್ತು ನಾವೇನು ಖಾರದ ಪುಡಿ ಮತ್ತು ಎಲ್ಲ ಹಾಕ್ಕೊಂಡ್ವಲ್ಲ ಮಸಾಲೆ ರುಬ್ಬಿದ್ದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಮಸಾಲೆ ತಿನ್ನೋವಾಗ ನೋಡಿರ್ತೀರ ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅಂತ. ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಜಾಸ್ತಿ ಗಟ್ಟಿಗೂ ಬೇಡ, ಜಾಸ್ತಿ ತೆಳುನೂ ಬೇಡ, ಒಂದು ಮಧ್ಯಮದಲ್ಲಿರಲಿ, ಮಧ್ಯಕ್ಕೆ ಸ್ವಲ್ಪ ತಿಕ್ಕಾಗಿರಬೇಕು ಒಟ್ಟಿನಾಗ ಮಸಾಲೆ. ಸೊ ಹಾಗಾಗಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಆಲೂಗೆಡ್ಡೆ ಬಟಾಣಿಗೆಲ್ಲನೂ ಹಾಕಿರ್ತೀವಿ. ಸೊ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಮಸಾಲೆ ಒಂದು 10 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಬೇಕು. ಸೊ ಮಸಾಲೆ ರೆಡಿ ಆಗುತ್ತೆ. ನಂತರ ನೋಡಿ ಮಸಾಲೆ ರೆಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಇರೋದು ನಾವು ಪೂರಿನ ಮಾಡ್ಕೊಂಬಿಡೋಣ. ಇಲ್ಲಿ ಪೂರಿ ಮಾಡೋಕ್ಕೆ ಒಂದು 10 ನಿಮಿಷ ಹಿಟ್ಟು ನೆನೆದ್ರೂ ಸಾಕು. ಸೊ ನೀವು ಅಥವಾ ಒಂದಿನ ಮುಂಚೆಗೆ ಪೂರಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು, ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ. ಸೊ ಆವಾಗೇ ಎಲ್ಲ ಪೂರಿ ಮಾಡಿಕೊಂಡು ಮಸಾಲೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ದಿನ ಮುಂಚೆಗೆ ಪೂರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ನೋಡಿದ್ರೆಲ್ಲ ಆಗಿದ್ರೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಅದನ್ನು ಇನ್ನೊಂದ್ಸಲಿ ನಾದ್ಕೊಂಡು ಒಂದು ಉಂಡೆಯಾಗಿ ಮಾಡಿಕೊಂಡು ಮತ್ತು ಮಿಕ್ಕಿರೋ ಉಂಡೆನ ಸೊ ನಾನೊಂದು ಬೌಲ್ನ ಹಾಕ್ಕೊಂಡು ಮುಚ್ಚಿಟ್ಟೆ. ಅದು ಯಾವತ್ತು ಗಟ್ಟಿ ಆರಬಾರ್ದು, ಅದು ಸೊ ಸಾಫ್ಟಾಗಿ ಹಾಗೆ ಇರಬೇಕು. ನಂತರ ಇಲ್ಲಿ ಒಂದು ಮಣ್ಣೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಸೊ ಎಣ್ಣೆನೂ ಕೂಡ ಸವರ್ಬೋದು, ಅಥವಾ ಹಿಟ್ಟು ಮೈದಾ ಇಟ್ಟಿರೋದಲ್ಲ ಅದನ್ನು ಲೈಟಾಗಿ ಉದುರಿಸಿ ಸೊ ನಾವು ಈ ಥರ ಹರ್ಕೊಬೋದು. ಸೊ ನೋಡಿ ನಾನು ಇಲ್ಲೆಲ್ಲ ಚೆನ್ನಾಗಿ ಹರ್ಕೊಂಡೆ, ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಈಗ ಒಂದು ಚಿಕ್ಕ ಪುಟಾಣಿ ಗ್ಲಾಸ್ ಇತ್ತು, ಅದನ್ನು ತೊಗೊಂಡು ಸೊ ನಾನು ರೌಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ರೌಂಡ್ ಮಾಡಿಕೊಂಡು ಸೊ ಅದನ್ನೆಲ್ಲನೂ ಸಹ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸೊ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದು ಬಟ್ಟೆನ ಹರಡ್ಬಿಟ್ಟು ಅದ್ರ ಮೇಲೆಲ್ಲನೂ ಹರಿದ್ಬಿಟ್ಟು ಹಾಕ್ಕೊಂಡು ನಂತರ ಮತ್ತೆ ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿಡಿ. ಸೊ ಬುಡ್ಡೆದು ಅದೇನಿದೆ ಅದು ಆರಬಾರ್ದು, ಅದು ಹಾಗೆ ಸಾಫ್ಟಾಗಿರಬೇಕು. ನಂತರ ಇಲ್ಲಿ ನೋಡಿ ಎಣ್ಣೆ ಎಲ್ಲ ಕಾಯಕ್ಕಿಟ್ಟಿದೆ. ನಂತರ ಒಂದೊಂದಾಗಿಯೇ ಸಹ ಎಣ್ಣೆ ಒಳಗಡೆ ಪೂರಿನ ಬಿಟ್ಟು ಸೊ ಫ್ರೈ ಮಾಡ್ಕೊಳೋದು. ನೋಡಿ ಆದಷ್ಟಾಗಿ ತಾನಾಗೆ ಬರುತ್ತೆ ಅದು ಹಾಕಿದ ತಕ್ಷಣವೇ. ಸೊ ಈ ಥರ ಪೂರಿ ಆರಾಮಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ಸೊ ಪಾನಿಪುರಿಗೆ ಆಗಿರ್ಬೋದು, ಮಸಾಲೆ ಪುರಿಗೆ ಆಗಿರ್ಬೋದು, ಸೊ ಚೆನ್ನಾಗಿರುತ್ತೆ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸೇಮ್ ನಾನೇನು ಹೇಳಿದ್ನೋ ಮೆಜರ್ಮೆಂಟು, ಒಂದು ಕಪ್ಪು ಚಿರೋಟಿ ರವೆ ತೊಗೊಂಡ್ರೆ ಸೊ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ. ಜಾಸ್ತಿ ಹಾಕಿದ್ರೆ ಪೂರಿ ಥರ ಸಾಫ್ಟ್ ಆಗಿಬಿಡುತ್ತೆ, ಜಾಸ್ತಿ ಬೇಡ. ಸೊ ಹಾಗಾಗಿ ಕಮ್ಮಿನೇ ಮೈದಾ ಹಿಟ್ಟು ಹಾಕ್ಕೋಬೇಕು. ಸೊ ನಂತರ ನಾನು ಫ್ರೈ ಎಲ್ಲ ಮಾಡಿಕೊಂಡು ಪಾನಿಪುರಿನ ಎತ್ತಿಟ್ಕೊಂಡೆ ಪೂರಿನ. ಸೊ ನಂತರ ಮಸಾಲೆಗೆ ಬೇಕಲ್ವ, ಸೊ ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ ಎಲ್ಲನೂ ಅದಕ್ಕೆ ಹಾಕಬೇಕಲ್ವ. ಸೊ ಹಾಗಾಗಿ ಅದನ್ನು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡೆ. ನಂತರ ಇಲ್ಲಿ ಒಂದು ಪ್ಲೇಟ್ಗೆ ನಾವೇನು ಇಲ್ಲಿ ಮಾಡಿಟ್ಕೊಂಡಿದ್ವೋ ಪೂರಿನ ಸೊ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೊ ಅದನ್ನೆಲ್ಲ ಪೀಸಾಗಿ ಮಾಡಿಕೊಂಡು ಅದರ ಮೇಲೆ ನಾನು ಹೇಳಿದ್ನೆಲ್ಲ ಬಟಾಣಿ ಎತ್ತಿಟ್ಕೊಳ್ಳಿ ಅಂತ. ಸೊ ಬಟಾಣಿ ಎತ್ತಿಟ್ಕೊಂಡ್ರೆ ನೋಡಿ ಈ ಥರ ಬುಡ್ಡೆ ಮೇಲೆ ಪೂರಿ ಮೇಲೆ ಬಟಾಣಿ, ಈರುಳ್ಳಿ, ಟೊಮೊಟೊ ಈ ಥರ ಹಾಕ್ಕೊಂಡು ಅಂಡ್ ನಾನು ನಾರ್ಮಲ್ ಚೋಚನೆ ಹಾಕ್ಕೊತಿದ್ದೀನಿ. ಯಾವುದೇ ಸೇವ್ ಕೂಡ ನಾನು ಹಾಕ್ಕೊತಿಲ್ಲ, ಮಾಮೂಲಿ ಸಣ್ಣ ಚೋಚ ಸಿಗುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ. ಸೇಮ್ ನಾವು ರೋಡ್ ಸೈಡ್ ಹೇಗೆ ಮಸಾಲೆ ಪುರಿನ ತಿಂತೀವೋ ಅದೇ ಟೇಸ್ಟಲ್ಲಿರುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಸಾಲೆ ಪುರಿ ಮಾಡೋದಂತ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಮಸಾಲೆ ಪುರಿನ. ಸೊ ಹಾಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಹಾಗೆ ನಾನು ಮಾಡಿರೋ ಮಸಾಲೆ ಪುರಿನೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.